ಬರ್ರಿ, ನೀವು ಒಂಚೂರು ನಂಗೆ ಹೆಲ್ಪ್ ಬೇಕು, ಬರ್ರಿ ಇಲ್ಲಿ ನಿಂತ್ಕೊಳ್ರಿ. ಪರಿಚಯ ಇದೆ ಅಲ್ವಾ ಯಾರು? ಪರಿಚಯ ಇದೆಯಾ ದಿವ್ಯಾ? ಈಗ ಇವರನ್ನು ಯಾಕೆ ಕರೆದಿದ್ದೀನಿ ಅಂದ್ರೆ, ನಾನು ಹೇಳಿದೆ ಅಲ್ವ, ಮಾತುಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಸಜೆಷನ್ಸ್, ವಾಟ್ ಎ ಸಜೆಷನ್ ಕ್ಯಾನ್ ಡೂ ಅನ್ನೋದನ್ನ ನಿಮಗೆ ನಾನು ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗೋಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸೋಣ. ತಯಾರಿದ್ದೀರಾ? ಯು ಆರ್ ರೆಡಿ ಟು ಪಾರ್ಟಿಸಿಪೇಟ್ ಇನ್ ದ ಎಕ್ಸ್ಪೆರಿಮೆಂಟ್? ಯಾ. ಸೊ ದಿವ್ಯಾ ಅವರಿಗೆ ಗುಡ್ ಅಪ್ಲಾಸ್. ಎಸ್, ದಿವ್ಯಾ ಅವರೇ ನಿಂತ್ಕೊಳ್ಳಿ. ನಾನು ಏನಂತ ಹೇಳ್ತೀನಿ ಅದನ್ನ ಮನಸ್ಸಲ್ಲಿ ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಈಗ ನಿಮ್ಮ ಕೈಯಲ್ಲಿ ಆ ಕಡೆ ಗಂಡಿಸ್ಕೊಡಿ. ಈಗ ನಿಮ್ಮ ಕೈ ಇದೆಯಲ್ವ, ನಾನು ಒಂದು 10 ಕೌಂಟ್ ಮಾಡ್ತೀನಿ ಕೈಯನ್ನು ನೋಡಿ. ನಿಮ್ಮ ಕೈ ಸ್ಟೀಲಿನ ಕೈ ಆಗ್ತದೆ, ಗೊತ್ತಾಯ್ತಾ? ಅರ್ಥ ಆಯ್ತಾ ನಿಮಗೆ? ನಾನು 10 ಕೌಂಟ್ ಮಾಡ್ತಿದ್ದಾಗ ಅವ್ರ ಕೈ ಸ್ಟೀಲಿನ ಕೈ ಆಗುತ್ತೆ ನೋಡಿ. ಕೈ ನೋಡಿ, 1 2 3 4 5 6 7 8 9 10. ಅವ್ರ ಕೈ ಸ್ಟೀಲಿನ ಕೈ. ಇವ್ರು ಆ ಕಡೆ ಅಲ್ಲೇ ಗಂಡು ಮುಚ್ಕೊಳ್ಳಿ. ಇವ್ರ ಕೈ ಸ್ಟೀಲಿನ ಕೈ ಆಗಿದೆ. ಯಾವುದೇ ಸ್ಪರ್ಶದ ಅನುಭವ ಆಗಲ್ಲ ಅವರಿಗೆ, ಸ್ಟೀಲಿನ ಕೈ ಆಗಿದೆ. ಹೇಗೆ ನಾವು ಅವರ ಕೈ ಸ್ಟೀಲಿನ ಕೈ ಆಗಿದೆ ಅಂತ ಹೇಳೋದು? ಹೇಗೆ? ಕೈ ಸ್ಟೀಲಿಂದ ಹೋಗ್ತಾ ಇದ್ದೀರಾ? ಮನುಷ್ಯನ ಮನಸ್ಸಿಗೆ ಎಷ್ಟು ಪವರ್ ಇದೆ. ದಿವ್ಯಾ ಅವರೇ ಕಣ್ಬಿಡಿ. ಕೈ ಮೇಲೆ ಇರಲಿ, ಕೈ ಹಾಗೆ ಇರಲಿ. ನಿಮ್ಮ ಕೈಯನ್ನು ನೋಡಿದ್ದೀರಾ? ಒಂದು ನಿಮಿಷ ನಿಮ್ಮ ಕೈ ನೋಡಿ. ಏನಾಗಿದೆ? ಇನ್ನು ನೋವಾಗಿದೆಯಾ ನಿಮಗೆ? ಮತ್ತೆ ಹಿಂಗಂದ್ರೆ ಗಾಬರಿ ಆಗೋದು ಏನು ಇಲ್ವಲ್ಲ? ಏನು ಅನುಭವ ಆಗ್ತಾ ಇದೆ? ನಾರ್ಮಲ್ಲೇ ಇದೆ ನೋಡಿ, ನಾರ್ಮಲ್ ಇದೆ. ಅವ್ರಿಗೆ ಯಾವುದೇ ಅನುಭವ. ಒಂದು ಹೇಳ, ಪ್ಲಾಸ್ಟಿಕ್ಕಿನ ತುದಿ ಗಮ್ ಅಂಟಿಸಿದೆ, ಸೂಜಿ ಅಲ್ಲ. ಸೂಜಿ ಅಂದ್ಕೊಂಡ್ರ? ಅಲ್ಲ, ನೀವು ಸೂಜಿ ಅಂದ್ಕೊಂಡ್ರ? ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ಇಲ್ಲ, ಏನಂದ್ರೆ ಗಮ್ಮದು. ಕೊಡಿ, ನನ್ನ ಕಡೆ ತಗೊಳ್ಳಿ. ಪಕ್ಕದವ್ರಿಗೆ ಕೊಡಿ, ತೋರಿಸಿ. ತೋರಿಸ್ರಿ, ಪಕ್ಕದವ್ರಿಗೆ ಕೊಡ್ರಿ, ತಗೊಳ್ರಿ. ನೋಡಿ, ದಿವ್ಯಾ ಅವರು ಸೂಜಿನ ನೀವು ನೋಡಿದ್ರಿ ಅಲ್ವಾ? ಸೂಜಿ ಹೌದಾ? ಹೌದಾನೆ? ಸೂಜಿಯನ್ನ ಅವ್ರ ದೇಹದ ಚುಚ್ಚೋದು ಅವ್ರ ದೇಹದ ಅನುಭವ ಆಗಲಿಲ್ಲ. ಯಾಕೆ ಅಂದ್ರೆ ನಾನು ಕೊಟ್ಟಿರೋ ಸಜೆಷನ್. ಹಿಪ್ನೋಸಿಸ್ ಅಲ್ಲ ಇದು, ತಿಳ್ಕೊಳ್ಳಿ. ದಿಸ್ ಇಸ್ ನಾಟ್ ಹಿಪ್ನೋಸಿಸ್, ದಿಸ್ ಓನ್ಲಿ ಸಜೆಷನ್. ಹಿಪ್ನೋಸಿಸ್ ನಾನು ಮಾಡಿದ್ದೆ ಸಜೆಷನ್. ನಿಮ್ಮ ಕೈ ಕಬ್ಬಣ ನೀವು ಚೂರು ಪಾಠ ತಗೊಂಡ ಬರದೆ ಇಲ್ಲಮ್ಮ, ಏನಿಲ್ಲ, ನಾನು ಸರಿ ಮಾಡ್ಬಿಡ್ತೀನಿ. ಏನಿಲ್ಲ, ನೋವಾಗ್ತಿದ್ಯಾ? ನೋವಾಗಲಿಲ್ಲ, ಆ ಅನುಭವನೇ ಆಗಿಲ್ಲ ಅವ್ರಿಗೆ. ನೀವೇ ನೋಡ್ರಲ್ಲ.
ಒಂದು ನಿಮಿಷ ನಿಮ್ಮ ಕೈ ನಾರ್ಮಲ್ ಮಾಡಿ. ನಿಮ್ಮ ಕೈ ನಾರ್ಮಲ್ ಇದೆ. ಎಲ್ಲ ಸಜೆಷನ್ ವಾಪಸ್ ತಗೊಂಡಿದ್ದೀನಿ. ಈಗ ಸೂಚಿ ಮುಟ್ಟಿಸ್ತೀನಿ. ಹಿಂಗಂದ್ರೆ ಹೊರಡ್ತಾರೆ. ಸೊ ದಿವ್ಯಾ ಅವರಿಗೆ ಏನು ಚಿಂತೆ ಬೇಡ. ಅತಿ ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಒಂದು ನೋಡಿ, ನಾನು ನಿಮ್ಗೆ ಯಾವತ್ತೂ ಜ್ಞಾಪಕ ಇದೆಯಾ, ಪ್ರತಿ ಕ್ಲಾಸಲ್ಲಿ ಏನು ಹೇಳ್ತೀನಿ, ಶರೀರ ಆಡೋದು ಯಾವ ಶರೀರವನ್ನ? ನಮ್ಮ ಮನಸ್ಸು. ಮನಸ್ಸು ರಾಜ, ಶರೀರ ಅದರ ಸೇವಕ. ನೋಡಿ, ಮನಸ್ಸು ಹೇಳಿದ್ರೆ ಶರೀರ. ನಾವು ನಿಮಗೆ ಎಕ್ಸ್ಪೆರಿಮೆಂಟ್ ಬೇಕಾದ್ರೆ ಮಾಡಿ ತೋರಿಸ್ತೀವಿ. ಕೈ ಮೇಲೆ ಕುದಿಯೋ ಎಣ್ಣೆ ಹಾಕ್ತೀನಿ ಅಂತ ಬರೀ ತಣ್ಣಗಿರೋ ನೀರು ಹಾಕೋದು, ಕೈ ಮೇಲೆ ಮೊಬೈಲ್ ಹಾಕ್ಬೇಕ. ಬಿಕಾಸ್ ಮೈಂಡ್ ಥಿಂಕ್ಸ್, ಮೈಂಡ್ ಇಂಪಾರ್ಟೆಂಟ್. ಸೊ ದಿವ್ಯ ಅವರೇ, ದೇವರು ಒಳ್ಳೇದು ಮಾಡಲಿ. ಒಳ್ಳೆಯ ನೋಡಿ, ಇಷ್ಟು ಜನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ.